ಹೇಗಿರು ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಫಾರ್ ದ ಗೇಮ್ ಪ್ಲೇ ಹೈಲೈಟ್ ವಿಡಿಯೋ. ಸೊ ತುಂಬ ದಿನ ಆಗಿದೆ ಈ ಥರ ವಿಡಿಯೋಸ್ ಹಾಕಿ, ಇನ್ಮೇಲೆ ಇದೇ ಥರ ವಿಡಿಯೋಸು ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಸೋಲೋ ಚಿಕನ್ ನೋಡ್ತಿರ್ತೀನಿ. ಆ ಗೇಮ್ ಪ್ಲೇ ಹೈಲೈಟ್ ಇದು, ಎಂಜಾಯ್ ಮಾಡಿ ನೋಡಲು. ಗನ್ ಸಿಗುತ್ತೆ UMP 9 ನಂಗೆ ಹೇಳಿತಾ ಇದ್ದಂಗೆ. ಹೇಳಿದ ತಕ್ಷಣ ಇಬ್ಬರು ನಾಕ್ ಕೊಡ್ತೀನಿ, ಒಬ್ಬ ಮಿಸ್ ಆಗ್ಬಿಡ್ತಾನೆ. ಸೊ ಅವರಿಬ್ಬರದ್ದು ಫಿನಿಶ್ ತೊಗೊಂಡು ಕೆಳಗಡೆ ಲೂಟ್ ಮಾಡೋಣ ಅಂತ ನಾನು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ಸೀಸನ್ದು ಯಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ದು ವೀಡಿಯೋಸ್ ನೋಡಿಲ್ಲ, ಆ ವಿಡಿಯೋನ ನೋಡಿ ಮರಿಬೇಡಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್. ಓಕೆ ಬನ್ನಿ. ಇದ್ರೊಳಗಡೆ ಎನಿಮೀಸ್ ಇರ್ತಾನೆ, ನಾನು ಇದ್ರೊಳಗಡೆ ಪುಷ್ ಮಾಡ್ತೀನಿ. ಇವರಿಬ್ಬರೇ ಫೈಟ್ ಮಾಡ್ತಾ ಇದ್ರು. ಸೊ ಇದನ್ನ ಫಿನಿಶ್ ಮಾಡ್ಕೊಂಡು ಆಚೆ ಹೋಗ್ತೀನಿ. ಅಷ್ಟೊತ್ತು ನನ್ನ ಟೀಮ್ಮೇಟ್ಸ್ ಇದ್ರು, ಒಬ್ಬನೇ ಬಂದಿರ್ತಾನೆ. ಸೊ ರಿವೈವ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ನಾನು ಇವ್ರ ಹತ್ರ ಇರೋ ಲೂಟ್ ತೊಗೊಂಡು ಮುಂದೆ ಹೋಗ್ತೀನಿ. ಮುಂದೆಗಡೆ ಫುಲ್ ಮಾಡ್ತೀನಿ. ಈ ನೇಡಲ್ಲಿ ಹೇಗೆ ನಾಕ್ ಆಗಲ್ಲ ಅಂತಾನೆ ಗೊತ್ತಿಲ್ಲ ಗುರು. ಅಲ್ಲೇ ಕೂತಿರ್ತಾನೆ. ಆ ಜಾಗದಲ್ಲಿ ನಾವಿದ್ದೀರಿ ನಿಜವಾಗ್ಲೂ ನಾಕ್ ಆಗ್ಬಿಡ್ತಾ ಇದ್ವಿ, ಐಡಿಯಾನೇ ಇಲ್ಲ. ಪುಷ್ ಮಾಡ್ತೀನಿ ನಾನು. ಪುಷ್ ಮಾಡಕ್ಕೆ ಹೋಗಿ ನಾನೇ ಪುಷ್ ಮಾಡಿಸ್ಕೊಂಡ್ಬಿಡ್ತೀನಿ. ಇಬ್ಬರು ಒಬ್ಬ ನಾಕ್ಔಟ್ ಕೆಳಗಡೆ ಬರ್ತೀನಿ, ಇನ್ನೊಬ್ಬ ಫಿನಿಶ್ ಮಾಡ್ಬಿಡ್ತಾನೆ ನನ್ನ. ಮತ್ತೆ ಸ್ನೋ ವಿಲೇಜ್ಗೆ ಹೋಗೋಣ ಅಂತ ಅನ್ಕೊಂತೀನಿ. ಅಷ್ಟೊತ್ತಲ್ಲಿ ನನ್ನ ಟೀಮ್ ಮೇಟ್ಸ್ ಕೂಡ ಹೊಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಹೋಗೋದ್ರಲ್ಲಿ ಯಾವುದೇ ರೀಸನ್ ಇರಲ್ಲ ಅಂತ ನಾನು ಯಾಸ್ನಾಗ ಅಲ್ಲಿಂದ ಹಂಗೆ ಹೊಡ್ತೀನಿ. ಯಾಸ್ನಾಗ ಲೂಟ್ ಮಾಡ್ಕೊಂಡು ಅದಾದ್ಮೇಲೆ ಎನಿಮೀಸ್ ಹೊಡೆಯಕ್ಕೆ ಹೋಗೋಣ ಅಂತ. ಯಾಸ್ನಾಗ ಲೂಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ಅದೇ ಟೈಮ್ಗೆ ಗ್ಲಾಸ್ ಹೌಸಲ್ಲಿ ಒಬ್ಬ ಕ್ಯಾಂಪರ್ ಇರ್ತಾನೆ, ನಮ್ಗೆ ಯಾರಿಗೂ ಐಡಿಯಾನೇ ಇರಲ್ಲ. ಸರ್ಪ್ರೈಸ್ ಕೊಡ್ತಾನೆ. ಈ ಕ್ಯಾಂಪರ್ಗಳು ಕಾಟ ಅಂತ ಗುರು. ಈ ಇವೆಂಟ್ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಫುಡ್ಡು ಕೊಡಲ್ಲ, ಏನಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಮನೇಲಿ ಕುತ್ಕೊಂಡಂಗೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಮೇಕ್ ಶೋರ್ ಟು ಹಿಟ್ ದ ಲೈಕ್ ಬಟನ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಗೇಮ್ ಪ್ಲೇ ಹೈಲೈಟ್ಸ್ ವೀಡಿಯೋಸ್ ಇನ್ಮೇಲಿಂದ ಬರ್ತಾನೆ ಇರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಜಾಸ್ತಿಯಿಂದ ನಾವು ಸ್ಕೂಲ್ ಸೈಡ್ ಬಂದಾಗ 2 ಸ್ಕ್ವಾಡ್ ಮಧ್ಯೆ ಫೈಟ್ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ಟೀಮ್ ಡೆಡ್ ಆಗಿರುತ್ತೆ, ಇನ್ನೊಂದು ಟೀಮ್ ಇರುತ್ತೆ. ಸೊ ಆ ಟೀಮ್ನ ಹೇಗೆ ಹೊಡಿತೀನಿ ಅಂತ ನೋಡಿ. ಇಲ್ಲೊಬ್ಬ ನಾಕ್ ಕೊಡ್ತೀನಿ. ಸೊ ಮನೆ ಹತ್ರ ನಂಗೆ ಒಬ್ಬೊಂದು ಸೌಂಡ್ ಬರುತ್ತೆ. ಸೊ ಮನೆ ಸೈಡ್ ಹೋಗ್ತೀನಿ ನಾನು. ಮನೆ ಸೈಡ್ ಹೋಗಿ ಪುಷ್ ಮಾಡೋಕ್ಕಿಂತ ಮುಂಚೆ ನೇಡ್ ಹಾಕೋಣ ಅಂತ ನೇಡ್ ಪುಲ್ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ನೇಡ್ ಹಾಕ್ತೀನಿ. ಇವರಿಬ್ಬರೇ ಇದ್ದಿದ್ದು, ಇವರಿಬ್ಬರು ಫಿನಿಶ್ ಆಗಿಬಿಡ್ತಾರೆ. ಇಲ್ಲಿ ಫುಲ್ಲು ಆಲ್ ಡೆಡ್ ಆಯಿತು ಅನ್ಕೋಬೇಕಾದ್ರೆ ಇನ್ನೊಂದು ಇಬ್ಬರು ಎನಿಮೀಸ್ ಬರ್ತಾರೆ, ಟೀಮ್ ಬರ್ತಾರೆ. ಸೊ ರೇಂಡಿಯರಲ್ಲಿ ಇವ್ರಿಗೂ ನೇಡಲ್ಲೇ ಹಾಕೋಣ ಅಂತ ಅನ್ಕೊಂತೀನಿ, ಬಟ್ ಆಗಲ್ಲ. ನೇಡಲ್ಲಿ ಯಾರು ನಾಕ್ ಆಗಲ್ಲ. ಇಲ್ಲೊಂದು ನೇಡ್ ಹಾಕ್ತೀನಿ, ಇಲ್ಲೂ ನಾಕ್ ಆಗಲ್ಲ. ಕೆಳಗಡೆ ಇರ್ತಾರೆ ಅನ್ಕೊಂಡು ಕೆಳಗಡೆನೂ ನೇಡ್ ಹಾಕ್ತೀನಿ, ಯಾರು ನಾಕ್ ಆಗಲ್ಲ. ಅಷ್ಟೊತ್ತಲ್ಲಿ ಒಬ್ಬ ಕೆಳಗಡೆಯಿಂದ ಪುಷ್ ಮಾಡ್ತೀನಿ, ಒಂದು ಫ್ರೀ ಫೈರಲ್ಲಿ ಎತ್ಕೊಂಡ್ಬಿಡ್ತೀನಿ. ಇವನ್ನ ನಾಕ್ ಕೊಟ್ಟು ಇವನ್ನ ಫಿನಿಶ್ ಎತ್ಕೊಂಡ್ಬಿಡ್ತೀನಿ. ಇವನೊಬ್ಬ ಎನಿಮಿ ಮೇಲ್ಗಡೆ ಇರ್ತಾರೆ, ಪುಷ್ ಮಾಡ್ತೀನಿ ಅಲ್ಲಿ ರೋಡ್ಗೆ. ನಾನು ಫ್ರೀ ಫೈರ್ಗೆ ಹೊಡ್ಸ್ಕೊಂಡ್ಬಿಡ್ತೀನಿ. ಜೊತೆ ನನ್ನ ಟೀಮ್ ಮೇಟ್ಸ್ ಇಬ್ರು ಹೋಗಿ ಅವ್ರನ್ನ ಫಿನಿಶ್ ಕೊಡ್ತಾರೆ. ಆಮೇಲೆ ಇಲ್ಲಿಂದ ರೆವ್ ಮಾಡ್ಕೊಂಡು ಇನ್ನೇನು ಹೊರಡೋಣ ಅನ್ನೋ ಟೈಮ್ಗೆ ಗಾಡಿ ಎತ್ಕೊಂಡು ಸಡನ್ನಾಗಿ ಒಬ್ಬ ಎನಿಮಿ ಬರ್ತಾನೆ ಲೆಫ್ಟ್ ಸೈಡಿಂದ, ಸ್ಕೂಲ್ ಅಪಾರ್ಟ್ಸಿಂದ. ಸೊ ನನ್ನ ಟೀಮ್ ಮೇಟ್ ಅವ್ನ ಕೈ ಲಾಕ್ ಆಗ್ಬಿಡ್ತಾನೆ. ಓಪನಲ್ಲಿ ಬರ್ತಾ ಇರ್ತಾನೆ. ನಾನು ಅವ್ನ ನೋಡ್ಕೊಳ್ತೀನಿ. ಅವ್ನ ಟೀಮ್ ಮೇಟ್ ಇನ್ನೂ ಯಾರು ಇದ್ದಾರ ಅಂತ ನೋಡ್ತೀವಿ. ಸೊ ಯಾರೂ ಬರಲ್ಲ. ಅವನ್ನ ಫಿನಿಶ್ ತೊಗೊಂಡು ಅಲ್ಲಿಂದ ಪೊಚಿಂಕಿ ಸೈಡ್ ಹೊಡ್ತೀನಿ. ಇಲ್ಲಿ ಫುಲ್ ಬೂಮ್ ಬಾಂಬ್ ಫೈಟ್ ಆಗ್ತಾ ಇರುತ್ತೆ. ಪುಷ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೇಡ್ ಹಾಕೋಣ ಅಂತ ಪುಲ್ ಮಾಡ್ತೀನಿ. ನೇಡ್ ಹಾಕ್ತೀನಿ ಇಲ್ಲಿ. ಬೂಮ್. ಗುರು ನೇಡ್ ಕಿಂಗ್ ಗುರು. ಮಿಸ್ಟರ್ OMG AK ಇಬ್ಬರು ನಾಕ್ ಹಾಕ್ತಾರೆ ನೇಡಲ್ಲಿ. ಸೊ ಇನ್ನೊಂದು ನೇಡ್ ಹಾಕಿ ಪುಷ್ ಮಾಡ್ತೀನಿ ನಾನು. ನೋಡಿ ಏನು ಗುರು ನಮಸ್ಕಾರ ಮಾಡ್ತಿದ್ದೆ ದೇವ್ರಿಗೆ, ಹಂಗೆ ಅನ್ಕೊಂಡಿದ್ಯಾ? ಇವರು 3 ಜನ ಇದ್ರು. 3 ಜನ ಫಿನಿಶ್ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀವಿ ನಾವು ಹುಡ್ಕೋಣ ಅಂತ. ಅಷ್ಟೊತ್ತಲ್ಲೇ ರೈಟ್ ಸೈಡಿಂದ ಒಂದು ಕಾರ್ ಸೌಂಡ್ ಬರುತ್ತೆ. ನೀನು ಒಬ್ಬನೇ ಇರೋದು ಅಂತ ಪುಷ್ ಮಾಡ್ತೀನಿ ನಾವು. ಸೈಕಲ್ ಗಿಡ ಹೋಗಿ ಕುತ್ಕೊಂಡ್ಬಿಡ್ತೀನಿ.
ಇವನು ಒಬ್ಬನೇ ಇದ್ದ, ಇವನು ಫಿನಿಶ್ ಮಾಡ್ಕೊತೀವಿ. 14 ಕಿಲ್ ಆಗಿದೆ ಆಲ್ರೆಡಿ. ಇನ್ನೂ 4 ಜನ ಇದ್ದಾರೆ, ನಾವು 4 ಜನ ಇದ್ದೀವಿ. ನಮಗೂ 20 ಕಿಲ್ಗೆ 4 ಕಿಲ್ ಬೇಕು. ಸೊ ಇಲ್ಲಿ ಮುಂದೆಗಡೆ ಪುಷ್ ಮಾಡ್ತೀನಿ, ಫೈರ್ ಮಾಡ್ತಾರೆ ಎನಿಮೀಸು. ಪುಷ್ ಮಾಡ್ತೀನಿ ನಾನು. ಇವನೊಬ್ಬ ನೋಕಾದ, ಇನ್ನೊಂದು ನೋಕಾದ, ಇನ್ನೊಬ್ಬ ಮಿಸ್ ಆಗ್ಬಿಡ್ತಾನೆ ನನ್ನ ಕೈಯಿಂದ. ಈ ಕಿಲ್ ಏನಾದರೂ ನನಗೆ ಬಂದಿದ್ದಿದ್ರೆ ಮೋಸ್ಟ್ಲಿ 20 ಕಿಲ್ಸ್ ಆಗ್ತಾ ಇತ್ತು. ಜಸ್ಟ್ ಅಲ್ಲಿ ಮಿಸ್ ಆಯ್ತು ಅಷ್ಟೇ. ಆದ್ರೂ ಪರವಾಗಿಲ್ಲ, ತುಂಬ ಗುಡ್. ಅದಾದ್ಮೇಲೆ ಇನ್ನೂ ಒಬ್ಬ ಎನಿಮಿ ಇರ್ತಾನೆ ಅಲ್ವಾ, ಸೊ ಅವನ್ನ ಹುಡ್ಕೋಣ ಅಂತ ಗಾಡಿ ಎತ್ಕೊಂಡು ಹೋಗ್ತೀವಿ. ಇವ್ರ ಟೀಮ್ ಎಲ್ಲ ಡೆಡ್ ಆದ್ಮೇಲೆ ಹುಡುಕ್ತೀವಿ, ಎಲ್ಲೂ ಸಿಗಲ್ಲ. ಸಡನ್ ಆಗಿ ನನ್ನ ಟೀಮ್ ಮೇಟ್ಸ್ಗೆ ಕಾಣಿಸ್ತಾನೆ, ಅಲ್ಲಿ ಫೈರ್ ಕೊಡ್ತಾನೆ. ಅಷ್ಟೊತ್ತ ನನ್ನ ಟೀಮ್ ಮೇಟ್ ಒಬ್ಬ ನಾಕ್ ಆಗ್ಬಿಡ್ತಾನೆ, ಓಪನಿಗೆ ಬರ್ತಾನೆ ಅವನು. ಸೊ ಅವ್ನು ನಾಕ್ ಕೊಟ್ಬಿಡ್ತಾನೆ. ನಾನೋಗಿ ಡೈರೆಕ್ಟಾಗಿ ಪುಷ್ ಮಾಡ್ಬಿಡ್ತೀನಿ ಅವನ ಮೇಲೆ. ಒಬ್ಬನೇ ಇರೋದು, ಸೊ ಮತ್ತಿಂದ ನೋಡ್ಬೋದು ನೀವು. ಪುಷ್ ಮಾಡಿದೆ ಈ ಕ್ರೇಜಿ ಚಿಕನ್ ಡಿನ್ನರ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ತೋರಿಸಿ ಆದಷ್ಟು ಸ್ಮಾಲ್ ಕ್ರಿಯೇಟರ್ಸ್ಗೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.